ಸ್ಟಾರ್ ವಿ ರವಿಚಂದ್ರನ್ ಅವರ ಹುಟ್ಟುಹಬ್ಬ 65 ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಹುಟ್ಟುಹಬ್ಬದ ದಿವಸವೇ ಬಹಳಷ್ಟು ಕಣ್ಣೀರಾಗ್ತಾರೆ. ಜೊತೆಗೆ ಸರಿಗಮಪ ವೇದಿಕೆ ಬರ್ತಾರೆ. ಮತ್ತೆ ನಾದಬ್ರಹ್ಮ ಹಂಸಲೇಖ ಜೊತೆಗೆ ಕ್ರೇಜಿ ಲೋಕ ಪ್ರೇಮ ಲೋಕ ಒಂದು ಅದ್ಭುತ ಸಾಂಗ್ ಕಾನ್ಸರ್ಟ್ ಅನ್ನ ಕೂಡ ನಡೆಸ್ತಾರೆ. ಅದು ಕೂಡ ಹಿಟ್ ಆಯ್ತು. ಪ್ರೇಮ ಲೋಕಗೆ 40 ವರ್ಷಗಳ ಒಂದು ಸಂಭ್ರಮ. ತುಂಬಾ ಅದ್ಭುತವಾದಂತ ಒಂದು ಕೊಡುಗೆಯನ್ನ ರವಿಚಂದ್ರನ್ ಅವರು ಕೊಟ್ಟಿದ್ದಾರೆ. ತುಂಬಾನೇ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾ ಸೋಲು ಗೆಲುವು ಎಲ್ಲವೂ ಕೂಡ ನೋಡಿದ್ದಾರೆ. ಇವರ ತಂದೆ ನಿರೂಪಕರಾಗಿದ್ರು ವೀರಸ್ವಾಮಿ ಅವರು. ಮತ್ತೆ ಇವರು ಸಿನಿಮಾಗೆ ಬಂದಂತಹ ಟೈಮ್ ನಲ್ಲಿ ಬಹಳಷ್ಟು ಸವಾಲುಗಳನ್ನ ನೋಡಿದ್ದಾರೆ. ಒಂದು ಸಾಂಗಿಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಇವರ ಒಂದು ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ವು, ಸೂಪರ್ ಹಿಟ್ ಆಗ್ತಾ ಇದ್ವು. ಒಂದು ಸಿನಿಮಾದಲ್ಲಿ ಇವರು ಸಾಂಗಿಗೆ ಸ್ಪೆಷಲ್ ಆದ್ಯತೆಯನ್ನ ಕೊಡ್ತಾ ಇದ್ರು. ಕ್ರೇಜಿ ಸ್ಟಾರ್ ಅಂತಾನೆ, ರೊಮ್ಯಾನ್ಸ್ ಕಿಂಗ್ ಅಂತಾನೆ ಇವರನ್ನ ಕರೀತಾರೆ. ಮತ್ತೆ ನಿನ್ನೆ ಕೂಡ ಇವರನ್ನ ಸರಿಗಮಪ ವೇದಿಕೆಗೆ ಕರೆಸ್ಕೋತಾರೆ. ಸಖತ್ತಾಗಿ ಎಲ್ಲಾ ಮಕ್ಕಳು ಹಾಡು ಹೇಳ್ತಾರೆ. ರವಿಚಂದ್ರನ್ ಅವರ ಹಾಡುಗಳು ಮತ್ತೆ ಇವರ ರೀತಿ ಸ್ಟೈಲ್ ಯಾರು ಕೂಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ಬೋದು. ಯಾಕಂದ್ರೆ ಇವ್ರು ಹಾಕುವಂತ ಹ್ಯಾಟ್ ಗಳಾಗಿರ್ಬೋದು, ಇವರು ಕತ್ತಿಗೆ ಹಾಕುವಂತ ಸರಗಳು ಎಲ್ಲವೂ ಕೂಡ ಡಿಫ್ರೆಂಟ್. ಮತ್ತೆ 2-3 ಗುಂಡಿಗಳು ತೆಗೆದಿರುತ್ತೆ ಇವರ ಶರ್ಟ್ ನಲ್ಲಿ, ಅದು ಕೂಡ ಒಂದು ಸ್ಟೈಲ್. ಮತ್ತೆ ಇವರ ಸ್ಟೈಲ್ ಸೂಪರ್ ಆಗಿರುತ್ತೆ. ಪ್ರೇಮ ಲೋಕದ ಒಂದು ರಣಧೀರ ಅಂತಾನೆ ಹೇಳ್ಬೋದು ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು. ಪತ್ನಿ ಆಗಿರ್ಬೋದು ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಒಂದು ದೊಡ್ಡ ಸಪೋರ್ಟ್ ಆಗಿ ನಿಂತಿದ್ದಾರೆ. ಸಾಕಷ್ಟು ದುಡ್ಡನ್ನು ಸಹ ಲಾಸ್ ಮಾಡ್ಕೊಂಡಿದ್ದಾರೆ. ಮನೆಯನ್ನು ಸಹ ಚೇಂಜ್ ಮಾಡ್ತಾರೆ. ಬೇರೆ ಒಂದು ಅಪಾರ್ಟ್ಮೆಂಟ್ ಗೆ ಪ್ರೈವೇಟ್ ಆಗಿರೋಕೆ ಶಿಫ್ಟ್ ಮಾಡ್ತಾರೆ. ಸೊ ಇಷ್ಟೊಂದೆಲ್ಲ ನೋವುಗಳನ್ನ ಅನುಭವಿಸಿದ್ರು ಕೂಡ ರವಿಚಂದ್ರನ್ ಅವರು ಸ್ಥಿರವಾಗಿ ನಿಂತಿದ್ದಾರೆ. ಕಾರಣ ಸಿನಿಮಾದ ಮೇಲೆ ಇರುವಂತಹ ಒಂದು ನಂಬಿಕೆ ಮತ್ತೆ ಆಸಕ್ತಿ, ಒಲವು. ಈಗಲೂ ಕೂಡ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಗಾಡ್ ಇಸ್ ಕ್ರೇಜಿ ಅಂತಾನೆ ಯಾವುದೋ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಇದ್ರಲ್ಲೂ ಕೂಡ ಸಖತ್ತಾಗಿ ನಡೆಸ್ತಾ ಇದ್ದಾರೆ. ಮತ್ತೆ ದೃಶ್ಯ 2 ಎಲ್ಲವೂ ಕೂಡ ಸಿನಿಮಾ ನೋಡಿದ್ರೆ ಚೆನ್ನಾಗಿ ಮೂಡಿ ಬಂದಿತ್ತು. ಅದನ್ನು ಕೂಡ ಜನರು ಎಂಜಾಯ್ ಮಾಡಿದ್ರು. ಒಟ್ಟಾರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕನ್ನಡದಲ್ಲಿ ಚಿತ್ರರಂಗದಲ್ಲಿ ನಡೆಸಿರುವುದು ಒಂದು ಅಪಾರವಾದಂತಹ ಕೊಡುಗೆ ಕೊಟ್ಟಿರುವುದು ನಿಜಕ್ಕೂ ಎಲ್ರಿಗೂ ಖುಷಿ ಇದೆ. ನಿಮಗೂ ಕೂಡ ಖುಷಿ ಆಯ್ತಾ? ನಾನು ಕೊನೆಯ ಉಸಿರು ಇರುವವರೆಗೂ ಕೂಡ ಬಣ್ಣವನ್ನ ಹಚ್ತಾನೆ ಇರ್ತೀನಿ, ಕಲಾವಿದನಾಗಿ ಉಳ್ಕೋತೀನಿ ಇರುವಂತ ಒಂದು ಮಾತನ್ನ ಹಾಕಿ ಕಣ್ಣೀರು ಸಹ ಹಾಕಿದ್ದಾರೆ. ರವಿಚಂದ್ರನ್ ಅವರ ಒಂದು ಮಾತಿಗೆ ಎಲ್ಲರೂ ಕೂಡ ಬಹಳಷ್ಟು ಫಿದಾ ಆಗ್ತಾರೆ. ಎಲ್ಲರೂ ಕೂಡ ಇವರನ್ನ ಆರಾಧಿಸ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಇವರ ಹಾಡುಗಳು ಇಷ್ಟ. ಎಲ್ಲೆಲ್ಲ ಹೋದ್ರು ಕೂಡ ಜನರು ಇವರನ್ನ ಗುರುತಿಟ್ಟು ಮಾತನಾಡಿಸ್ತಾರೆ.